ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಫೆಬ್ರವರಿ 25ಕ್ಕೆ ವಿಚಾರಣೆಯನ್ನ ಸೆಷನ್ಸ್ ಕೋರ್ಟ್ ಮುಂದೂಡಿದೆ. ಸೆಷನ್ ಕೋರ್ಟ್ನಿಂದ ವಿಚಾರಣೆ ಮುಂದೂಡಿಕೆಯಾಗಿದೆ. A1 ಪವಿತ್ರ ಗೌಡ ಸೇರಿದಂತೆ ದರ್ಶನ್ ಸೇರಿದಂತೆ 17 ಜನ ಆರೋಪಿಗಳು ಇವತ್ತು 57ನೇ CCH ಕೋರ್ಟ್ಗೆ ಹಾಜರಾದರು. ನ್ಯಾಯಾಧೀಶರಾದಂತಹ ಜಯಶಂಕರ್ ಅವರು ವಿಚಾರಣೆಯನ್ನ ನಡೆಸಿದರು. ಇವತ್ತು ಜಾಸ್ತಿ ಹೊತ್ತೇನೋ ಅಂತಹ ವಿಚಾರಣೆ ನಡೆದಿಲ್ಲ. ಅಲ್ಲಿ ಏನೋ ಷರತ್ತುಬದ್ಧ ಜಾಮೀನು ನೀಡಿದ್ದಾರೋ ಹೈಕೋರ್ಟು, ಇಂತಿಷ್ಟು ಕಂಡೀಷನ್ ಅಂತ ನೀಡಿರ್ತಾರೆ. ಯಾವಾಗ ಹೇಳ್ತೀವೋ ಆವಾಗ ಕೋರ್ಟಿಗೆ ಬರಬೇಕು ಅಂತ ತಿಳಿಸಿರ್ತಾರೆ. ಆ ಪ್ರಕಾರವಾಗಿ ಬಂದಿರ್ತಾರೆ ಅಷ್ಟೇ. ಸಾಮಾನ್ಯ ಆರೋಪಿಗಳಿಗೆ ಅಥವಾ ಜಾಮೀನಿನ ಮೇಲೆ ಹೊರಗಿರುವಂಥವ್ರಿಗೆ ಏನೆಲ್ಲ ಪ್ರೊಸೀಜರ್ ನಡೆಯುತ್ತೋ ಅದೇ ಅವ್ರಿಗೂ ಕೂಡ ಮಾಡಿರೋದು. ಇಂದು ಕೋರ್ಟ್ಗೆ ಬಂದರು. ದರ್ಶನ್ ಅವರು ಸೆಷನ್ ಕೋರ್ಟ್ಗೆ ಆಗಮಿಸಿದರು. ಆ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಭಿಮಾನಿಗಳು ಕೂಡ ಅಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದರು. ಕೆಲವೊಬ್ಬರು ಅಲ್ಲಿನೇ ಸೆಲ್ಫಿಯನ್ನು ಕ್ಲಿಕ್ಕಿಸಿಕೊಳ್ಳೋಕೆ ಮುಂದಾಗ್ತಿದ್ರು. ಕೆಲವೊಬ್ಬರು ಬಾಸ್ ಬಾಸ್ ಅಂತ ಕರೀತಾ ಇದ್ರು. ನಟ ಧನ್ವೀರ್ ಹಾಗೆ ಅವರ ಅಳಿಯನ ಜೊತೆಗೆ ಬಂದು ಕೋರ್ಟ್ಗೆ ಹಾಜರಾಗಿ ಒಂದು 10ರಿಂದ 15 ನಿಮಿಷ ಆಗಿಲ್ಲ. ಅಷ್ಟರೊಳಗಡೆ ಫೆಬ್ರವರಿ 25ಕ್ಕೆ ಮತ್ತೆ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಯಿತು. ದರ್ಶನ್ ಮುಖದಲ್ಲಿ ಕಳೆ ಬಂದಂಗೆ ಕಾಣಿಸ್ತಾ ಇದೆ. ಮೈಸೂರಿನ ಫಾರ್ಮ್ ಹೌಸ್ಗೆ ಹೋದಾಗ ಅಲ್ಲಿನೂ ದರ್ಶನ್ ಬಹಳ ಕುಂಟ್ತಾ ಇದ್ದರು. ಬೆನ್ನುವಿನ ಸಮಸ್ಯೆಯಿಂದ ತೀವ್ರವಾಗಿ ಬೆಂಡಾಗಿದ್ದರು. ಸ್ವಲ್ಪ ಪ್ರಮಾಣದಲ್ಲಿ ಕುಂಟ್ತಾ ಇದ್ದರು. ಅಷ್ಟೊಂದು ಸಮಸ್ಯೆ ಇಲ್ಲ ಅನ್ನೋದು ಗೊತ್ತಾಗ್ತಾ ಇತ್ತು. ಅವರ ನಡ್ಕೊಂಡು ಬಂದಂಥ ರೀತಿನ ನೋಡಿದರೆ ಸ್ವಲ್ಪ ಚೇತರಕ್ಕೆ ಕಂಡು ಬಂದಂಗೆ ಕಾಣಿಸ್ತಾ ಇತ್ತು. ಅದನ್ನು ಹೊರತುಪಡಿಸಿದರೆ ಕೋರ್ಟ್ ಹಾಲ್ನಲ್ಲೇ 17 ಆರೋಪಿಗಳು ಪರಸ್ಪರವಾಗಿ ಕುಶಲೋಪರಿಯನ್ನು ವಿಚಾರಿಸಿದ್ದಾರೆ. ದರ್ಶನ್ ಸೇರಿದಂತೆ ಉಳಿದಂಥ 17 ಜನ ಕೂಡ, ಯಾಕಂದರೆ ಒಂದೊಂದು ದಿಕ್ಕಿಗೆ ಒಬ್ಬೊಬ್ಬರನ್ನ ಶಿಫ್ಟ್ ಮಾಡಲಾಗಿತ್ತು. ಕೆಲವೊಬ್ಬರು ಈಗ ದರ್ಶನ್ ಬಳ್ಳಾರಿಲಿದ್ದರೆ ಪವಿತ್ರ ಬೆಂಗಳೂರು ಪರಪ್ಪನ ಅಗ್ರಹಾರದಲ್ಲಿದ್ದರು. ಅಲ್ಲಿ ಪ್ರದೋಷ್ ಅವರೆಲ್ಲ ಕಲಬುರಗಿ, ಬೆಳಗಾವಿ, ಈ ಮೈಸೂರು, ಈ ವಿಜಯಪುರ, ಈ ಜಿಲ್ಲೆಲ್ಲ ಬೇರೆ ಬೇರೆ ಕಡೆಗೆ ಹರಿದು ಹಂಚೋಗಿದ್ರಲ್ವ, ಒಂದೇ ಕಡೆಗೆ ಸೇರಿದ್ದಾರೆ. ಹಾಗಾಗಿ ಪರಸ್ಪರವಾಗಿ ಮಾತನಾಡಿಸಿದ್ದಾರೆ. ಇವತ್ತು ನಡೆದಿರುವಂಥದ್ದು ಚಾರ್ಜ್ ಫ್ರೇಮ್ ಅಂತ ಕರೀತಾರೆ. ಇವತ್ತಾಗಿರುವಂಥ ಪ್ರಕ್ರಿಯೆ. ಈಗ ಇನ್ನೂ ಟ್ರಯಲ್ಲು ವಿಚಾರಣೆ ಶುರುವಾಗಬೇಕು. ಅದಕ್ಕೆ ದಿನಾಂಕ ಕೂಡ ಫಿಕ್ಸ್ ಮಾಡಬೇಕು. ಅಲ್ಲಿ ನ್ಯಾಯಾಧೀಶರ ಮುಂದೆ ಹೋಗಿ ವಿಚಾರಣೆಗೆ ಹಾಜರಾದರು. ಏನು ಪ್ರಕ್ರಿಯೆ ಅಂತ ಹೇಳಿದ್ರೆ, ಈಗ ಆರೋಪ ಸಾಬೀತು ಮಾಡುವಂಥ ಒಂದು ಪ್ರಕ್ರಿಯೆ ನಡೀತಾ ಇರುತ್ತೆ. ಚಾರ್ಜ್ ಫ್ರೇಮ್ ಅಂತ ಕರೀತಾರೆ ಅದಕ್ಕೆ. ಅಂದರೆ ಪ್ರಾಸಿಕ್ಯೂಷನ್ಗೆ ಇವರ ಮೇಲೆ ಕೇಳಿ ಬಂದಿರುವಂಥ ಒಂದು ಆರೋಪ ಏನಿದೆ, ಈಗ ಕೊಲೆ ಮಾಡಿರುವಂಥ ಆರೋಪ. ಬಟ್ ಈಗ ಅವರು ಜಾಮೀನಿನ ಮೇಲೆ ಏನು ಹೊರಗಡೆ ಬಂದಿದ್ದಾರೆ, ಅವರು ಈಗಲೂ ಕೂಡ ಆರೋಪಿಗಳೇ. ಆದರೆ ಅಲ್ಲಿ ನ್ಯಾಯಾಲಯದ ಕೆಲವೊಂದಿಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕಾಗಿರೋದ್ರಿಂದಾಗಿ ಅದರ ಜೊತೆಗೆ ಆರೋಪ ಸಾಬೀತು ಮಾಡುವಂಥ ಒಂದು ಪ್ರಕ್ರಿಯೆ, ಅದರಲ್ಲೂ ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ವಿಚಾರಣೆಯ ಮೇಲೆ ಶುರುವಾಗ್ತಾ ಹೋಗುತ್ತೆ. ಇದು ಸುದೀರ್ಘವಾಗಿ ನಡೆಯುವಂಥ ಪ್ರೊಸೀಜರ್. ಇದು ಇಲ್ಲಿಗೆ ಮುಗೀತು ಅಂತಲ್ಲ, ಜಾಮೀನು ಸಿಕ್ತು ಅಂತ. ಇದು ಸೆಷನ್ ಕೋರ್ಟ್ನಲ್ಲಿ 17 ಜನ ಆರೋಪಿಗಳಿಗೂ ಟ್ರಯಲ್ ನಡೆಯುತ್ತೆ. ಮುಖಾಮುಖಿ ವಿಚಾರಣೆ ಕೂಡ ಅಲ್ಲಿ ನ್ಯಾಯಾಧೀಶರು ಮಾಡ್ತಾರೆ. ಹಾಗಾಗಿ ಇವತ್ತು ಫಸ್ಟ್ ಟೈಮ್ ಇದು ಜಾಮೀನು ಸಿಕ್ಕ ಮೇಲೆ ಅವರು ಕೋರ್ಟ್ಗೆ ಹಾಜರಾಗಿದ್ದು. ಅವರು ಹಾಜರಾಗದೇ ಇದ್ದರೂ ಕೂಡ ಅವರು ಪರ್ಮಿಷನ್ ತೆಗೆದುಕೊಳ್ಬೇಕಾಗಿತ್ತು. ಅವ್ರಿಗೆ ವಿನಾಯಿತಿ ಲೆಟ್ರನ್ನು ಕೂಡ ಕೋರ್ಟ್ಗೆ ಕೊಡಬಹುದು.